ವೆನ್ಜುವೆಲಾ ದೇಶದ ಮೇಲೆ ಅಮೆರಿಕ ಮಾಡ್ತಿರೋ ದಬ್ಬಾಳಿಕೆಯಿಂದ ಭಾರತಕ್ಕೆ ಆಗೋ ನಷ್ಟ ಏನು? ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ. ಅಮೆರಿಕ ಮಿಲಿಟರಿ ಆಕ್ಷನ್ ಮಾಡಿ ವೆನ್ಜುವೆಲಾನ ಪ್ರೆಸಿಡೆಂಟ್ ಮೊಡರೋನನ್ನ ಕ್ಯಾಪ್ಚರ್ ಮಾಡ್ಕೊಂಡಿದೆ, ಮತ್ತೆ ಅಲ್ಲಿ ರೂಲ್ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಸೊ ಇದರಿಂದ ಡೆಫಿನೆಟ್ ಆಗಿ ಬೇರೆ ದೇಶಗಳಿಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಮತ್ತು ಭಾರತಕ್ಕೂ ಸಹ ಆಗುತ್ತೆ. ನೋಡಿ, ನಮ್ಮ ದೇಶ ಮತ್ತೆ ವೆನ್ಜುವೆಲಾ ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತಾ ಇದ್ವು. ಈ ಡಿಪ್ಲೊಮೆಟಿಕ್ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆಗಿದ್ದು ಅಕ್ಟೋಬರ್ 1, 1959ರಿಂದ. ಅಲ್ಲಿಂದ ಇಲ್ಲಿ ತನಕನೂ ನಾವು ಒಳ್ಳೆ ರಿಲೇಶನ್ಶಿಪ್ ಅಲ್ಲೇ ಇದೀವಿ. ಎಸ್ಪೆಷಲಿ ಎಕನಾಮಿಕ್ ಮತ್ತೆ ಟ್ರೇಡ್ ಗೆ ಸಂಬಂಧಪಟ್ಟಂಗೆ ನಮ್ಮ ನಡುವೆ ಎನರ್ಜಿ ಕೋಆಪರೇಷನ್ ಇತ್ತು, ಎಸ್ಪೆಷಲಿ ಕ್ರೂಡ್ ಆಯಿಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರಪಂಚದ 3ನೇ ಅತಿ ದೊಡ್ಡ ಆಯಿಲ್ ಇಂಪೋರ್ಟರ್ಸ್. ನಮ್ಮಲ್ಲಿ ಆಯಿಲ್ ನಿಕ್ಷೇಪಗಳಿಲ್ಲ, ಹಾಗಾಗಿ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಅದೇ ವೆನ್ಜುವೆಲಾದಲ್ಲಿ ಇಡೀ ಪ್ರಪಂಚದಲ್ಲೇನೆ ಅತಿ ದೊಡ್ಡ ಆಯಿಲ್ ನಿಕ್ಷೇಪಗಳಿರೋದು ವೆನ್ಜುವೆಲಾನಲ್ಲಿ. ಹಾಗಾಗಿ ಅವರು ನಮಗೆ ಆಯಿಲ್ ನ ರಫ್ತು ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ನಮಗೆ ಆಯಿಲ್ ನ ಮಾರಿದ್ದಾರೆ ಮತ್ತು ಅದರಿಂದ ನಾವು ಪ್ರಯೋಜನ ಪಡ್ಕೊಂಡಿದ್ದೀವಿ. ಹಾಗೆ ಇಂಡಿಯಾ, ಭಾರತ ದೇಶ ವೆನ್ಜುವೆಲಾಗೆ ಹಲವಾರು ಪ್ರಾಡಕ್ಟ್ ಗಳನ್ನ ರಫ್ತು ಮಾಡುತ್ತೆ. ಎಸ್ಪೆಷಲಿ ಫಾರ್ಮಾಸ್ಯೂಟಿಕಲ್ ಆಗಿರ್ಬೋದು, ಟೆಕ್ಸ್ಟೈಲ್ ಪ್ರಾಡಕ್ಟ್ ಗಳಾಗಿರ್ಬೋದು, ಮತ್ತೆ ಬೇರೆ ಇಂಡಸ್ಟ್ರಿ ಪ್ರಾಡಕ್ಟ್ ಗಳನ್ನ ನಮ್ಮ ದೇಶದಿಂದ ಆ ದೇಶಕ್ಕೆ ನಾವು ರಫ್ತು ಮಾಡ್ತೀವಿ. ಹೀಗೆ ಹಲವಾರು ದಶಕಗಳಿಂದ ನಮ್ಮ ಅವರ ಸ್ನೇಹ ಸಂಬಂಧ ಚೆನ್ನಾಗೇ ಇತ್ತು. ಆದ್ರೆ ಕೆಲವು ವರ್ಷಗಳಿಂದ US ಸ್ಯಾಂಕ್ಷನ್ ಇಂಪೋಸ್ ಮಾಡಿದ್ರಿಂದ ಮತ್ತು ವೆನ್ಜುವೆಲಾದಲ್ಲಿ ಆಗಿರುವಂಥ ಕೆಲವು ಸೋಷಿಯಲ್ ಮತ್ತು ಪೊಲಿಟಿಕಲ್ ಬದಲಾವಣೆಗಳಿಂದ ನಾವು ಆಮದು ಮಾಡ್ಕೊಳ್ಳೋದನ್ನು, ಆಯಿಲ್ ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿದ್ದೀವಿ. ಮುಂಚೆ ಕಂಪೇರ್ ಮಾಡಿದ್ರೆ 80% ಅಷ್ಟು ಆಯಿಲ್ ಅವರಿಂದ ನಾವು ಆಮದು ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿದ್ದೀವಿ ಈಗಾಗಲೇ. ಮತ್ತು ಈಗಾಗಿರೋ ಡೆವಲಪ್ಮೆಂಟ್, ಅಮೆರಿಕ ಮೊದರೋನನ್ನು ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನು ನೋಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಡೈರೆಕ್ಟಾಗಿ ಟ್ರೇಡ್ ಮಾಡೋವಂಥ ಅವಕಾಶಗಳು ಇರಲ್ಲ ಅಂತೇಳಿ ಕಂಡುಬರುತ್ತೆ. ಡೆಫಿನೆಟ್ ಆಗಿ ನಮ್ಮ ಮತ್ತು ವೆನ್ಜುವೆಲಾ ದೇಶದ ಬಿಸ್ನೆಸ್ ರಿಲೇಷನ್ಶಿಪ್ಗೆ ಅಮೆರಿಕ ದೇಶದ ನಿಲುವುಗಳು ತೊಂದರೆ ಮಾಡೇ ಮಾಡ್ತವೆ.